2023 ಎಂಡ್ ಆಯಿತು ಮತ್ತು ಇದೇ ವರ್ಷದಲ್ಲಿ ಹಲವಾರು ಸಿನಿಮಾಗಳು ರಿಲೀಸ್ ಆದವು. ಅದರಲ್ಲಿ ಕೆಲವೊಂದಿಷ್ಟು ಹಿಟ್ ಆಗಿ ಕೆಲವೊಂದಿಷ್ಟು ಮೂವಿಗಳು ಫ್ಲಾಪ್ ಆದವು. ಎಸ್, ಹಾಯ್, ಹಲೋ, ನಮಸ್ಕಾರ. ನೀವು ನೋಡುತ್ತಿದ್ದೀರಾ ಸಿನಿಮಾ ಡಿಟೆಕ್ಟಿವ್. ಹಾಗಾದರೆ ಈ ವಿಡಿಯೋದಲ್ಲಿ 2023ರಲ್ಲಿ ರಿಲೀಸ್ ಆದ ಕನ್ನಡದ ಪ್ರಾಫಿಟೇಬಲ್ ಮೂವಿಗಳ ಬಗ್ಗೆ ಮಾತನಾಡೋಣ. ಅದಕ್ಕೂ ಮುಂಚೆ ಚಾನೆಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋವನ್ನು ಫುಲ್ ನೋಡಿ, ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಂಬರ್ 10 ಅಲ್ಲಿ ಬರುವುದು ಕೌಸಲ್ಯ ಸುಪ್ರಜಾರಾಮ. ಇದರ ಬಜೆಟ್ 5 ಕೋಟಿ. ಇದರ ಬಾಕ್ಸ್ ಆಫೀಸ್ ಕಲೆಕ್ಷನ್ 6.1 ಕೋಟಿ. ನಂಬರ್ 9ರಲ್ಲಿ ನಮ್ಮ ಡಾಲಿ ಧನಂಜಯ ಅವರ ಗುರುದೇವ್ ಹೊಯ್ಸಳ ಮೂವಿ. ಇದರ ಬಜೆಟ್ 7 ಕೋಟಿ, ಆದರೆ ಇದರ ಬಾಕ್ಸ್ ಆಫೀಸ್ ಕಲೆಕ್ಷನ್ 7.2 ಕೋಟಿಯಾಗಿದೆ. ನಂಬರ್ 8ರಲ್ಲಿ ಬಾನದಾರಿಯಲ್ಲಿ. ಇದರ ಬಜೆಟ್ 7 ಕೋಟಿ, ಆದರೆ ಇದರ ಬಾಕ್ಸ್ ಆಫೀಸ್ ಕಲೆಕ್ಷನ್ 8.6 ಕೋಟಿ. ನಂಬರ್ 7ರಲ್ಲಿ ಬರುವ ಸಿನಿಮಾ ಟೋಬಿ. ಇದರ ಬಜೆಟ್ 8 ಕೋಟಿ ಮತ್ತು ಇದರ ಬಾಕ್ಸ್ ಆಫೀಸ್ ಕಲೆಕ್ಷನ್ 9.8 ಕೋಟಿಯಾಗಿದೆ. ನಂಬರ್ 6ರಲ್ಲಿ ಬರುವ ಸಿನಿಮಾ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ. ಇದರ ಬಜೆಟ್ 4 ಕೋಟಿ, ಆದರೆ ಇದು ಬಾಕ್ಸ್ ಆಫೀಸ್ ಅಲ್ಲಿ 6.7 ಕೋಟಿಯನ್ನು ಗಳಿಸಿ ಬ್ಲಾಕ್ ಬಸ್ಟರ್ ಆಗಿತ್ತು. ನಂಬರ್ 5ರಲ್ಲಿ ಬರುವುದು ಸಪ್ತಸಾಗರದ ಆಚೆಯಲ್ಲೋ. ಇದರ ಬಜೆಟ್ ಬಂದ್ಬಿಟ್ಟು 10 ಕೋಟಿ, ಆದರೆ ಇದರ ಬಾಕ್ಸ್ ಆಫೀಸ್ ಕಲೆಕ್ಷನ್ 19.2 ಕೋಟಿಯಾಗಿದೆ. ಇದು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಹಿಟ್ ಆಗಿ ಹೊರಗೆ ಬಂತು. ನಂಬರ್ 4ರಲ್ಲಿ ಅಗೇನ್ ಸಪ್ತಸಾಗರದ ಆಚೆಯಲ್ಲೋ ಸೈಡ್ ಬಿ. ಇದರ ಬಜೆಟ್ 15 ಕೋಟಿ ಆಗಿತ್ತು, ಆದರೆ ಇದು ಒಟ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಲ್ಲಿ 27.3 ಕೋಟಿಯನ್ನು ಗಳಿಸಿ ಸೂಪರ್ ಹಿಟ್ ಮೂವಿಯಾಗಿ ಹೊರಗೆ ಬಂತು. ನಂಬರ್ 3ರಲ್ಲಿ ನಮ್ಮ ಶಿವಣ್ಣ ಅವರ ಮೂವಿ ಘೋಸ್ಟ್. ಇದರ ಬಜೆಟ್ 18 ಕೋಟಿಯಾಗಿತ್ತು ಮತ್ತು ಇದು ಬಾಕ್ಸ್ ಆಫೀಸ್ ಅಲ್ಲಿ 31.5 ಕೋಟಿಯನ್ನು ಗಳಿಸಿ ಸೂಪರ್ ಹಿಟ್ ಆಯಿತು. ನಂಬರ್ 2ರಲ್ಲಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕ್ರಾಂತಿ ಮೂವಿಯಾಗಿದೆ ಮತ್ತು ನಿಜಕ್ಕೂ ಈ ಮೂವಿ ಬಾಕ್ಸ್ ಆಫೀಸ್ ಅಲ್ಲಿ ಕ್ರಾಂತಿಯನ್ನು ತಂದಿತ್ತು. ಇದರ ಬಜೆಟ್ ಬಂದು 30 ಕೋಟಿ, ಆದರೆ ಇದು ಬಾಕ್ಸ್ ಆಫೀಸ್ ಅಲ್ಲಿ 50.2 ಕೋಟಿಯನ್ನು ಗಳಿಸಿತ್ತು. ನಂಬರ್ 1ರಲ್ಲಿ ಬರುವುದು ಮತ್ತೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಈ ವರ್ಷದ ಕೊನೆಯ ಮೂವಿ ಕಾಟೇರ. ಇದರ ಬಜೆಟ್ 45 ಕೋಟಿ ಎಂದು ಹೇಳಲಾಗುತ್ತಿದೆ, ಆದರೆ ಇದು ಬಾಕ್ಸ್ ಆಫೀಸ್ ಅಲ್ಲಿ ಕೇವಲ 2 ದಿನದಲ್ಲಿ 37.14 ಕೋಟಿಯನ್ನು ಗಳಿಸಿದೆ. ಮತ್ತು ಇದರಲ್ಲಿ ನಿಮಗೆ ಯಾವ ಮೂವಿ ಇಷ್ಟ ಎಂದು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಕಾಟೇರ ಮೂವಿಯ ರಿವ್ಯೂ ಅನ್ನು ಮಾಡಿದ್ದೇನೆ, ಅದನ್ನು ನೀವು ನಮ್ಮ ಚಾನೆಲ್ನಲ್ಲಿ ನೋಡಬಹುದು.